ಆಳವಾಗಿ ಬೆಳೀತದೋ ಗಿಡನ ಅಷ್ಟೇ ಗ್ರೌತ್ ಆಗಿ ಬೆಳೆಯುತ್ತೆ. ಇದು ಆಗ್ರೋ ಬೂಸ್ಟ್ ಗಿಡನ ಹೆಚ್ಚಿಗೆ ಬೆಳವಣಿಗೆ ಮಾಡ್ಲಿಕ್ಕೆ ನಿಮ್ದೇನಿದು ಹಿಂಗಾರ ಬರ್ತೈತಲ್ಲ ಒಂಬಳೆನ ಹೆಚ್ಚಿಗೆ ಮಾಡುತ್ತೆ. ವರ್ಷಕ್ಕೆ ಕಡಿಮೆ ಅಂದ್ರೆ 4 ಒಂಬಳೆ ಬರ್ತವೆ, 4 ರಿಂದ 5 ಒಂಬಳೆ ಒಂದು ಅಡಿಕೆ ಗಿಡಕ್ಕೆ ಬರೋದು. ನಮ್ಮ ಇದನ್ನ ಹಾಕೋದ್ರಿಂದ ಅಡಿಷನಲ್ ಒಂದು ಒಂಬಳೆ ಬರುತ್ತೆ ಎಕ್ಸ್ಟ್ರಾ. ಆಮೇಲೆ ಇನ್ನೊಂದು ಏನ್ ಮಾಡುತ್ತೆ ಅಂದ್ರೆ ಒಂದು ಒಂಬಳೆಗೆ ಕನಿಷ್ಠ ಪಕ್ಷ 5 ರಿಂದ 6 kg ಕಾಯಿ ಬರುತ್ತೆ ನಿಮಗೆ, ಅಡಿಕೆ ಕಾಯಿ. ಅದರಂತೆ ನೀವು 6 ಒಂಬಳೆ ಹೊಡೆದ್ರೆ 6 36 kg ಒಂದು ಗಿಡಕ್ಕೆ ನಿಮಗೆ ಅಡಿಕೆ ಸಿಗುತ್ತೆ. ಅಷ್ಟು ಕೆಲಸ ಇದು ಮಾಡುತ್ತೆ. ಇನ್ನೊಂದು ವಾಮ್ ಕಾಪ್ ಅಂತ ಕೊಡ್ತೀವಿ ನಾವು. ಅದು ಏನ್ ಮಾಡುತ್ತಂದ್ರೆ ನಿಮ್ಮ ಕೊಳೆ ರೋಗ, ಆಮೇಲೆ ಹಳದಿ ಚುಕ್ಕೆ ರೋಗ, ಆಮೇಲೆ ರೆಡ್ ಸೀಡ್ಸ್ ಅಂತ ಆಗ್ತೈತಿ, ಕೆಂಪು ಇದು ಬರ್ತದೆ, ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ನೀವು ಇದನ್ನ ನೀವು ಬಳಸಿದ್ರಿ ಅಂದ್ರೆ ಯಾವುದೇ ತರದ ಸರ್ಕಾರಿ ಗೊಬ್ಬರ ಬೇಡಲ್ರಿ, ಕೊಟ್ಟಿಗೆ ಗೊಬ್ಬರನ ಹಾಕಂಗಿಲ್ಲ, ಕುರಿಕೆ ಆಮೇಲೆ ಕೋಳಿದು ಯಾವುದನ್ನು ಕೂಡ ಅದು ಕೊಟ್ಟಿಗೆ ಗೊಬ್ಬರನೇ ಸಾವಯವ ಗೊಬ್ಬರದಿಂದ ಮಾಡಿರೋದೆ. ಗರ್ಭ ಕಟ್ಟತ್ತಲ್ಲ, ಈ ತರ ಗರ್ಭ ಕಟ್ಟದಲ್ಲ, ನೀಟಾಗಿ ಗರ್ಭ ಕಟ್ಟತೈತಿ. 5 ರಿಂದ 6 ಒಂಬಳೆ ಹೊಂಟೈತಿ, 7 8 ಬರ್ತವೆ. ಇಷ್ಟ ಇಳುವರಿ ಕೊಡುತ್ತೆ ನಮ್ದು. ಆಮೇಲೆ ಯಾವ್ದನ್ನು ನೀವು ಎಕ್ಸ್ಚೇಂಜ್ ಮಾಡಕಂತ ಮಾಡ್ಲೂಬೇಡ್ರಿ. ನಾವ್ ಹೇಳೋದು ಒಂದೇನೆ, ರೈತರಿಗೆ ನೀವು ಸುಮ್ನೆ ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಖರ್ಚು ಮಾಡಬೇಡ್ರಿ. ಕೆಲವರು ಖರ್ಚು ಕಮ್ಮಿ ಮಾಡಿಸ್ಬೇಕು, ಬಯೋಆರ್ಗ್ಯಾನಿಕ್ ಬಳಸ್ಬೇಕನ್ನೋ ಉದ್ದೇಶಕ್ಕೆ ಇದನ್ನ ತಂದಿರೋದು ನಾವು. ಕಡಿಮೆ ರೇಟಲ್ಲಿ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಮಾಡ್ತಾ ಇದೀವಿ. ನೀವು ಲೆಕ್ಕ ಮಾಡಿ ನೋಡ್ರಿ.